every one of you to this momentous occasion, a day that will be etched in golden letters in the golden book of world records. ಶುಭವರದಂ ಶ್ರೀ ವಿನಾಯಕ ನಮಾಮ್ಯಹಂ. Swamiji, your tireless work in nurturing character, culture, and community development is a guiding force for all of us. We offer our humble respect and hard work. ಸುಗಮ್ ಆಸನ ಅಂತ ಹೇಳ್ತೇವೆ. ಮೊದಲನೇದು ಡಿಂಬಾಸನ, ಚಕ್ರಾಸನದ ಇನ್ನು ಅಡ್ವಾನ್ಸ್ ಪೊಸಿಷನ್ ಇದು. ಇದರಲ್ಲಿ ಸುತ್ತು ಬರುತ್ತಾಳೆ 10 ಸುತ್ತು 1 ನಿಮಿಷದಲ್ಲಿ ಮಾಡೋ ಪ್ರಯತ್ನ. ಚಪ್ಪಾಳೆಯ ಮೂಲಕ ಅವಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. 2, ಈಗ 3ನೇ ಸುತ್ತು ಬರ್ತಾ ಇದ್ದಾಳೆ. 3, 4, ಚಪ್ಪಾಳೆ ಬರಲಿ 4, 5 ಸುತ್ತು, 5 ರೌಂಡ್. 6ನೇ ಸುತ್ತು 6th ರೌಂಡ್, 6ನೇ ಸುತ್ತು. ಹಾಗೆ 7ನೇ ಸುತ್ತಿಗೆ ಹೋಗ್ತಾ ಇದ್ದಾಳೆ ಸಿಂಚನ. 7ನೇ ಸುತ್ತು. ಮುಂದಿನದು 8ನೇ ಸುತ್ತು. 8ನೇ ಸುತ್ತಿಗೆ ಹೋಗುತ್ತೆ. 9ನೇ ಸುತ್ತು 9th ರೌಂಡ್. ಕೊನೆಯ ಸುತ್ತು 10. ಮುಂದುವರಿಲಿಕ್ಕಾದರೆ ಮುಂದುವರಿಬೋದು. ಸಿಂಚನ 10 ಸುತ್ತಿನ ಒಂದು ವಿಶ್ವ ದಾಖಲೆಯ ಪ್ರಯತ್ನ ಇದು. ಇನ್ನೂ ಜೋರಾಗಿ ಚಪ್ಪಳೆ ಬರಲಿ. 11 ಸುತ್ತು. ಈಗ 12ನೇ ಸುತ್ತಿಗೆ ಬರ್ತಾ ಇದ್ದಾಳೆ. 12, 13, 14, 15 ನಿಲ್ಸಿದೆ ಅಲ್ವಾ? 15ನೇ ಸುತ್ತು. 15 ದೊಡ್ಡ ಚಪ್ಪಾಳೆ. ಡಿಂಬಾಸನದಲ್ಲಿ ಕೂಡ ಆಗುತ್ತೆ. ಎಲ್ಲರಿಗೂ ಯೋಗ ಮಾಡಲಿಕ್ಕಾಗುತ್ತೆ. ಸಿಂಚನ ಮಾಡ್ತಾಳೆ ಅಂತೇಳಿ ಅದು ಅವಳಿಗೆ ಮಾತ್ರ ಸೀಮಿತ ಅಲ್ಲ, ಅದು ಬಹಳ ಅಡ್ವಾನ್ಸ್ ಪೋಸ್ಚರ್ಸ್ ಎಲ್ಲ. ನಾವು ಸರಳವಾದ ಆಸನಗಳನ್ನು ಮಾಡಲಿಕ್ಕೆ ನಮಗಾಗುತ್ತೆ. ಅದಕ್ಕೆ ಸೂಕ್ತ ಮಾರ್ಗದರ್ಶನ ತಗೊಂಡು ನಾವು ಕೂಡ ಯೋಗದಲ್ಲಿ ಮುಂದುವರಿಯುವುದು ಬಹಳ ಮುಖ್ಯವಾದ ಭಾಗ. ನಮ್ಮ ಶರೀರ ಯಾವಾಗಲೂ ಸದೃಢವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು. ನಾವು ನಮಗೆ ಭಾರ ಆಗಬಾರ್ದು. ಕೂತ್ರೆ ಹೇಳಕ್ಕಾಗೋದಿಲ್ಲ, ಎದ್ದರೆ ಕೂರ್ಲಿಕ್ಕಾಗೋದಿಲ್ಲ, ಆ ಸ್ಥಿತಿ ನಮಗೆ ಬರಬಾರ್ದು. ಹಾಗೆ ಇರಬೇಕಾದ್ರೆ ನಮಗೆ ಈ ರೀತಿ ಚಟುವಟಿಕೆಗಳು ಬಹಳ ನಮ್ಮ ಜೀವನಕ್ಕೆ
ಮುಂದಿನದು ಖಂಡ ಪೀಡಾಸನ. ಈ ಸ್ಥಿತಿಯಲ್ಲಿ 1 ನಿಮಿಷ ಇರ್ತಾಳೆ. 1 ನಿಮಿಷಕ್ಕಿಂತ ಹೆಚ್ಚು, 60 ಸೆಕೆಂಡಿಗಿಂತ ಹೆಚ್ಚು ಇರ್ಲಿಕ್ಕಾಗುತ್ತೆ. ನೋಡಿ, ನಾವು ಕೈಯಲ್ಲಿ ನಮಸ್ಕಾರ ಮಾಡೋದೇ ಬಹಳ ವಿಶೇಷ. ಕಾಲಿನಲ್ಲಿ ನೋಡಿ ಆ ನಮಸ್ಕಾರ ಸ್ಥಿತಿ. ಚಪ್ಪಾಳೆ ಬರಲಿ, ಚಪ್ಪಾಳೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನ ಮನೀಶ್ ವೈಷ್ಣವಿ ಅವರು ಇದನ್ನು ದಾಖಲೆ ಮಾಡ್ಕೊಳ್ತಾ ಇದ್ದಾರೆ ಅವಳ ಪ್ರಯತ್ನವನ್ನು. ನೋಡಿ, ಅಸಂಖ್ಯವಾಗಿ ಸ್ಥಿರವಾಗಿ ಸುಖವಾಗಿ ಒಂದು ಕ್ಲಿಷ್ಟದ ಸ್ಥಿತಿಯಲ್ಲಿ ಸಿಂಚನ ಇದ್ದಾಳೆ. 60 ಸೆಕೆಂಡ್ಗಿಂತ ಹೆಚ್ಚು ಇದರಲ್ಲಿದ್ದರೆ ದಾಖಲೆ, ವಿಶ್ವದ ದಾಖಲೆ ಸಿಂಚನಳ ಹೆಸರಾಗುತ್ತೆ. ನಮ್ಮ ಮಲೆನಾಡಿನ ಗ್ರಾಮದ ಪ್ರತಿಭೆ ವಿಶ್ವದ ದಾಖಲೆಯಲ್ಲಿ ತನ್ನ ಹೆಸರನ್ನು ಬಳಸ್ಕೊಳ್ತಾ ಇದ್ದಾಳೆ. ಇನ್ನೂ ಚಪ್ಪಾಳೆ ಬರಲಿ, ಚಪ್ಪಾಳೆ ಬರಲಿ. ಈ ಆಸನದ ಭಂಗಿಗಳಿಗೆಲ್ಲ ಅವಳ ಕಾಲಿನ, ತೊಡೆಯ, ಮೀನಖಂಡದ ಸ್ನಾಯುಗಳೆಲ್ಲ ಅವಳಿಗೆ ಸಪೋರ್ಟ್ ಸಿಗಬೇಕು, ಸ್ಥಿರವಾಗಿರಬೇಕು. ಅವಳು ಮಾಡುವಂತಹ ಈ ಸಾಧನೆ ನಮ್ಮೆಲ್ಲ ಮಕ್ಕಳಿಗೆ ಸ್ಫೂರ್ತಿಯಾಗಲಿ. ಅವರು ಕೂಡ ಈ ರೀತಿಯ ಪ್ರಯತ್ನವನ್ನು ಆರಂಭ ಮಾಡಲಿ. ಒಂದು ನಿಮಿಷ 60 ಸೆಕೆಂಡ್ಗಿಂತ ಹೆಚ್ಚು, ಸುಮಾರು 1.5 ನಿಮಿಷಗಳ ಕಾಲ, 1 ನಿಮಿಷ 44 ಸೆಕೆಂಡ್ಗಳು ಅವಳು ಆ ಭಂಗಿಯಲ್ಲಿ ಇದ್ದು ಹೆಸರು ಹೇಳುವ ಹಾಗೆ ಬಿಲ್ಲು ಧನುರಾಸನ. ಧನುರಾಸನದಲ್ಲಿ ಸುತ್ತು ತಿರುಗುವಂತಹ ಪ್ರಯತ್ನ ಮಾಡ್ತಾಳೆ. ಇದರಲ್ಲಿ ಇದರಲ್ಲಿ 15 ಸುತ್ತು ಬರಬೇಕು. 1ನೇ ಸುತ್ತು, 2, 3, 4, 5, 6, 7th round, 7, 8, 9, 10, 11, 12, 13, 14, 15 ಚಪ್ಪಳೆ. 14 17, 18, 19, 20. ಹಾಗೂ ವಿರಾಜಪೇಟೆ ವಿಧಾನಸಭಾ ಸಭಾ ಕ್ಷೇತ್ರದ ಶಾಸಕರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಉಪಸ್ಥಿತರಿರುವಂಥ ಮುಖ್ಯ ತೀರ್ಪುಗಾರರಾದಂಥ ಡಾಕ್ಟರ್ ಮನೀಶ್ ವೈಷ್ಣವಿರವರೇ ಹಾಗೂ ಮತ್ತೆ ಮಡಿಕೇರಿ ತಾಲೂಕಿನ want their children to grow and have some name and fame for not just for their family, for the city, for the state, for the nation. That's why all together Sinchana and their parents together they did a lot of things. This is the result that the girl has got the name in Golden Book of World Records again. I'll also say the role of school, BGS public school also had a very important role, because every time, even there was a world record earlier also, so from the management, from the Swamiji side, there is lot of support from the school. That's why their parents are able to think so high. Many congratulations to all of you. One more announcement is there. Before few days, actually on the 21st June, Sinchana had also performed one record, that was the longest performance of Dimbasana.
Earlier, this world record was on the name of Stefan Menger from Austria. She had done it for 30 minutes and 3 seconds, but Sinchana has broken that world record with 30 minutes and 5 seconds. So altogether, today she has created 3 world record, and few days back she had created 1 more record. So altogether, with very proud, I am announcing that the name of Sinchana has been written in the Golden Book of World Records with golden words. Many congratulations to all of you, parents, school management, and all of you. ಸರ್ ಮ್ಯಾಮ್ ಈ ಭಾಗದಲ್ಲಿ ಈ ಸಂಸ್ಥೆಯನ್ನು ವಹಿಸಿ ಇಷ್ಟೊಂದು ಉತ್ತಮವಾದಂಥ ಸೌಕರ್ಯಗಳನ್ನು ಕೊಟ್ಟು ಈ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂಥ ಕೆಲಸ ತಾವೇನು ಮಾಡ್ತಾಯಿದ್ದೀರಿ. ಇದಕ್ಕೆ ನಾವು ಯಾವ ರೀತಿ ತಮಗೆ ಧನ್ಯವಾದಗಳು ನೀಡಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಇಲ್ಲಿ ಬಂದಾಗ ಭಯ ಆಗ್ತದೆ, ಅಷ್ಟು ಚೆನ್ನಾಗಿ ಹೆಣ್ಮಗು ಮಾಡ್ತಾ ಇರೋವಂಥದ್ದು ಅದು ಈ ಕುಗ್ಗಾಬಂದಿಂದ ಬಂತು ಅಂತ ಹೇಳಿದ್ರೆ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ವಿಶ್ವ ದಾಖಲೆಯನ್ನು ಸ್ಥಾಪಿಸ್ತಾಳೋ ಇದು ಈ ನಾಡಿನ ಜನತೆಯನ್ನು ಹೃದಯ ಗೆಲ್ಲುವಂಥ ದಾಖಲೆಯನ್ನಂತೂ ಸ್ಥಾಪಿಸಿದೆ. ಆದರೆ 4 ವಿಶ್ವ ದಾಖಲೆಗಳನ್ನು ಇವತ್ತು ಸ್ಥಾಪಿಸಿದ್ದಾರೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಅವರು ಹೇಳಿದಾಗೆ ಗೋಲ್ಡನ್ ವರ್ಡ್ಸ್ನಲ್ಲಿ ಇವತ್ತು ಕುಮಾರಿ ಸಿಂಚನಾ ಅವರ ಹೆಸರನ್ನು ಬರೆಯುವಂಥದ್ದು ಏನಾಗಿದೆ ಅದನ್ನೆಲ್ಲ ನಾವು ವೀಕ್ಷಣೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದೇ ಒಂದು ಪುಣ್ಯ.
ಆದರೆ ಇದರ ಹಿಂದೆ ಆಕೆಯ ಶ್ರಮೆ ಮತ್ತು ಶಿಸ್ತುಬದ್ಧ ಬದುಕೇನಿದೆ. 11 ವಯಸ್ಸಿನ ಒಂದು ಹೆಣ್ಣುಮಗು ಈ ಮಟ್ಟಕ್ಕೆ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ, ಅಷ್ಟೇನು ಸುಲಭ ಅಲ್ಲ. ಅದರ ಜೊತೆಗೆ ಆಕೆಯ ಶ್ರಮೆ ಅಲ್ಲದೆ ಆಕೆಯ ಪೋಷಕರು ಕೊಟ್ಟಿರುವಂಥ ತ್ಯಾಗ, ಮಾಡಿರುವಂಥ ಬಲಿದಾನ ಇದೆ. ಯಾವುದೂ ಕೂಡ ಯೋಗಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗಮನ ಯಾಕೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಏನಕ್ಕೆ ಕೊಡಬೇಕು ಅಂತ ನಾವು ಹೇಳ್ಕೊಳಮ್ಮ. ಪುಸ್ತಕಲೇನೆ ಒಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಬದಲಾವಣೆ ತರ್ಬೋದು ಅಂತ. ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಆ ಎನ್ಕರೇಜ್ಮೆಂಟ್ ಕೊಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಸಿಂಚನ ಅಂತ ಹುಡುಗಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಇರಬೇಕು. ಯಾಕೆ ಅಂತಂದ್ರೆ ಅವರ ಪುಸ್ತಕ ಜೊತೆಲಿ ಶಿ ಇಸ್ ಬ್ರೋಕನ್ 3 ವರ್ಲ್ಡ್ ರೆಕಾರ್ಡ್ಸ್. ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ತಮ್ಮ ಅಭಿನಂದನೆಗಳಿಗೆ ಪಾಪ ಪುಟಿ, ಯು ಶುಡ್ ಕೀಪ್ ದಿಸ್ ಅಪ್. ನಿರಂತರವಾಗಿ ನೀವು ನಮ್ಮೆಲ್ಲ ಮಕ್ಕಳಿಗಿಂತ ನಮಗೂ ಮಾರ್ಗದರ್ಶನ ಆಗಿರಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ವರ್ಲ್ಡ್ ಯೋಗ ಡೇ ಅಂತ ಒಂದು ಕಾರ್ಯಕ್ರಮ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ. ಈಗ ನಾವೇನ್ ಮಾಡ್ತಾ ಇದೀವಿ, ಯೋಗನ ವರ್ಷಕ್ಕೆ ಒಂದೇ ಸಲ ನಾವು ಮಾಡೋದು. ಅದು ನಾವೆಲ್ಲ ಸೇರ್ಕೊಂಡು ಗೌಡ ಸಮಾಜ ಸಭಾಂಗಣದಲ್ಲಿ ನಾವೆಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ. ಅದ ನಂತರ ಯೋಗನೇ ಮರ್ತು ಬಿಡ್ತೀವಿ. ಆ ವಿಚಾರದಲ್ಲಿ ನನ್ಗೆ ಗೊತ್ತಿರಂಗೆ ನಾನೊಬ್ಬ ಅಲೋಪತಿಕ್ ಡಾಕ್ಟರ್ ಆದ್ರೂ ಕೆಲವು ಟೈಮಲ್ಲಿ ಈ ಅಲೈಡ್ ಮೆಡಿಸಿನ್ಸ್, ಯೋಗಾಸನ ಇರ್ಬೋದು, ಆಯುರ್ವೇದ ತರ ಇರ್ಬೋದು, ಹಲವಾರು ರೀತಿಯಲ್ಲಿ ಯುನಾನಿ ಮೆಡಿಸಿನ್ಸ್ ಇರ್ಬೋದು, ಎಲ್ಲ ರೀತಿಯಲ್ಲಿ ನಾವು ಕಂಬೈನ್ ಮಾಡಿದ್ರೆ ನಮ್ಮ ಬಾಡಿ ಇರ್ಬೋದು, ನಮ್ಮ ಮೈಂಡ್ ಇರ್ಬೋದು ಬರಂತ ಪೀಸ್ ಆಗಿರೋಂಥ ಕೆಲಸ ನನ್ಗೆ ಗೊತ್ತಿರಂಗೆ ಯೋಗಾಸನ ಸಿಗ್ತದೆ. ಸ್ವಾಮೀಜಿಯವರ ಪ್ರಯತ್ನದಿಂದ ಹಾಗೆ ಎಲ್ಲ ಮಟ್ಟದ ಶಾಖೆ ಮಟ್ಟದ ಸಹಾಯದಿಂದ ಆ ಮಟ್ಟಿಗೆ ನನ್ಗೆ ಗೊತ್ತಿರಂಗೆ ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸ, ಅದೇ ರೀತಿಲಿ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಆ ವಿಚಾರದಲ್ಲಿ ನಾನು ಖುಷಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಒಂದು ಸ್ಕೂಲ್ ಟ್ರಸ್ಟ್ ಅಲ್ಲಿ ಇದ್ದೋ, ಆ ಸ್ಕೂಲ್ ಟ್ರಸ್ಟ್ ನಾವು BGS ಸಂಸ್ಥೆಗೆ ಕೊಟ್ಟೋ. ಯಾಕಂತಂದ್ರೆ ಕ್ವಾಲಿಟಿ ಎಜುಕೇಶನ್ ನಮ್ಮ BGS ವಿದ್ಯಾಸಂಸ್ಥೆಯಿಂದನೇ ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಅಂತ. ಅದಕ್ಕೋಸ್ಕರ ನಮ್ಮ ಗೌಡಳ್ಳಿಯೂ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ವಿದ್ಯಾಸಂಸ್ಥೆ ನಡೀತಾ ಇದೆ. ನನ್ಗೆ ಗೊತ್ತಿರಂಗೆ BGS ವಿದ್ಯಾಸಂಸ್ಥೆ ಮಕ್ಕಳನ್ನ ಬೇರೆ ಬೇರೆ ಕಡೆಗೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೂ ಅವಕಾಶ ನಮ್ಮ ಮಠದಿಂದ ಅವಕಾಶ ಸಿಗ್ತದೆ. ಆ ವಿಚಾರದಲ್ಲಿ ಮತ್ತೊಮ್ಮೆ ಸ್ವಾಮೀಜಿಯವರು, ನಾನು ನಮ್ಮ ಮಠದ ಭಕ್ತಾದಿಯಾಗಿ ನಾವು ನಿರಂತರವಾಗಿ ನಿಮ್ಮ ಜೊತೆಲಿ ಇರ್ತೀವಿ. ತಮ್ಮ ಆಶೀರ್ವಾದ ನಿರಂತರವಾಗಿ ನಮಗೂ ಇರಲಿ. ಈ ಮದೆನಾಡಲ್ಲಾಗಿರ್ಬೋದು, ಗೌಡಳ್ಳಿಲಾಗಿರ್ಬೋದು, ಬರಂತ ಇನ್ನೊಂದು ವಿದ್ಯಾಸಂಸ್ಥೆ ಅಲ್ಲೂ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ನಿಮ್ಮ ನೇತೃತ್ವದಲ್ಲಿ. ಸ್ವಾಮೀಜಿ, ನನ್ನ ಕಡೆಯಿಂದ ಇರ್ಬೋದು, ಸರ್ಕಾರದ ವತಿಯಿಂದ ಏನಿರ್ಬೋದು, ನಮ್ಮ ಮಠಕ್ಕೆ ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡ್ಬೋದಾ? ಒಂದು 20,000 ರೂಪಾಯಿ ಕ್ಯಾಶ್ ಪ್ರೈಸ್ ನಾನೇ ನಮ್ಮ ಸಿಂಚನ ಮಗುಗೆ ಕೊಟ್ಟು, ಅದನ್ನ ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನೋದಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿನ್ನ ಯೋಗಾಸನ ನೂರಾರು ಮಕ್ಕಳಿಗೆ ತಲುಪಲಿ ಅಂತ, ಅದನ್ನ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಂಚನ ಅವ್ರ ತಂದೆ ತಾಯಿ ಎಲ್ಲಿದ್ದಾರಮ್ಮ? ನಿಮಗೂ ಅಭಿನಂದನೆಗಳು. ಯಾಕೆ ಅಂತಂದ್ರೆ ನಾನು ಸ್ಕೂಲಲ್ಲಿ ಇರೋಂಥ ಸಂದರ್ಭದಲ್ಲಿ ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ದೆ. ನಮ್ಮ ಅಮ್ಮ ಏನ್ ಹೇಳ್ತಿದ್ರು, ನನ್ನ ಮನೇಲಿ ರಾಜ ಅಂತ ಕರಿತಿದ್ರು, ರಾಜ ನೀನ್ ಬರೀ ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಆಟ ಆಡ್ಕೊಂಡು ಹೋದ್ರೆ ನೀನ್ ಏನೂ ಆಗೋದಿಲ್ಲ, ನೀನ್ ಪುಸ್ತಕ ಹಿಡ್ಕೋ, ನೀನು ಡಾಕ್ಟರ್ ಆಯ್ತಾ ಇಲ್ಲ ರೆಜಿನರ್ ಆಯ್ತು, ಹೆಂಗೋ ಮಾಡಿ ಡಾಕ್ಟರ್ ಆದೆ. ಬಟ್ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ಎನ್ಕರೇಜ್ಮೆಂಟ್ ಕೊಟ್ಟಿರೋಂಥ ಮಕ್ಕಳಿಗೆ ನಿಮಗೂ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಮಕ್ಕಳಿಗೆ ನೀವು ಹೇಳಿದಂಗೆ ಸ್ಕೂಲ್ ಟೈಮ್ ಮಿಸ್ ಮಾಡಬೇಡಿ, ಕರೆಕ್ಟ್ ಆಗಿ ಓದಿ ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನನ್ನ ಕಡೆಯಿಂದ ನಿಮಗೇನಾದ್ರೆ ಮುಂದಿನಲ್ಲಿ ನಮ್ಮ ಸಿಂಚನೆಗೆ ಏನಾದ್ರೆ ಅನುಕೂಲ ಆಗಬೇಕು, ಬೇರೆ ಕಡೆಯಲ್ಲಿ ಹೋಗಂಗೆ ಪ್ರದರ್ಶನೆ ಮಾಡೋಂಥ ಸಹಾಯಧನ ಏನಾದ್ರು ಬೇಕು ಅಂತ ನಾವು ನಿರಂತರವಾಗಿ ನಮ್ಮ ಹುಡುಗಿ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂತ ಎಲ್ಲರಿಗೂ ನಿರಂತರವಾಗಿ ನಮ್ಮ BGS ಸಂಸ್ಥೆ परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधि साक्षिभूतं भावातीतं त्रिगुणरहितं सद्गुरुं तं नमामि. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಕಸ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಈ ಕಾರ್ಯಕ್ರಮದಲ್ಲಿ
ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸ ನಮಿಸಿ ಕೊಡುಗೆಗಳು ಅದರಲ್ಲಿ ಬಹುಮುಖ್ಯವಾಗಿ ಕೊಟ್ಟಂತಹ ಕಾಣಿಕೆ ಅಂತಂದರೆ ಜ್ಞಾನ. ಆ ಜ್ಞಾನ ಪರಂಪರೆಯಲ್ಲಿಯೇ ಮೂಲ ಅಧಿಷ್ಠಾನವಾಗಿರ್ತಕ್ಕಂಥ ಯೋಗ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಕೇವಲ ಆಸಕ್ತರು ಮತ್ತು ಸಂಪ್ರದಾಯಸ್ಥರು ಮಾಡ್ತಾ ಇದ್ದಂಥ ಯೋಗವನ್ನು ವಿಶ್ವಸಂಸ್ಥೆಯಲ್ಲಿ ಮಂಡಿಸಿ ಯೋಗ ಯಾವ ಜಾತಿಗೆ, ಧರ್ಮಕ್ಕೆ, ದೇಶಕ್ಕೆ ಸೇರಿದ್ದಲ್ಲ, ಇದು ಮನುಕುಲಕ್ಕೆ ಸೇರಿದ್ದು ಅಂತ ಮನದಟ್ಟು ಮಾಡಿಕೊಟ್ಟು ಭಾರತೀಯರು ಯೋಗವನ್ನು ಅಭ್ಯಾಸ ಮಾಡಿ ಸಂಶೋಧಿಸಿದ್ದವುದಾದ್ರೂ ಕೂಡ ಇದು ಇಡೀ ಜಗತ್ತಿಗೆ ಸೇರಿದ ಒಂದು ಕಾಣಿಕೆ. ಒಂದೊಂದು ಸಂಶೋಧನೆಯನ್ನು ಒಂದೊಂದು ದೇಶದವರು ಮಾಡ್ತಾರೆ. ಆಕ್ಸಿಜನ್ನ ಕಂಡಿಡಿದಂತಹ ಲವಾಶಿ ಅಂತಕ್ಕಂಥ ಯುರೋಪ್ನೂ ಇರಬೇಕು. ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದಂಥ ನ್ಯೂಟನ್ನು ಇಂಗ್ಲೆಂಡ್ನವನಿರಬೇಕು. ಮತ್ತು ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದುಕೊಂಡಂತಹ ಐನ್ಸ್ಟೈನ್ ಜರ್ಮನಿಯವ, ನಂತರದಲ್ಲಿ ಅಮೆರಿಕದಲ್ಲಿ ಸೆಟ್ಲ್ ಆದವರು. ಅಂದರೆ ಒಂದೊಂದು ಸಂಶೋಧನೆ ಒಂದೊಂದು ದೇಶದವರು ಮಾಡಿ ನಿಯಮಗಳಿಗೆ ಅನುಗುಣವಾಗಿ ಮಾಡಿದ್ದಕ್ಕೋಸ್ಕರ ಸಿಂಚನಾಗಿ 4 ವರ್ಲ್ಡ್ ರೆಕಾರ್ಡ್ಗಳು ಬಂದಿದ್ದಾವೆ. ಗಿವರ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಪ್ರತಿಭೆ ಎಲ್ಲಿ ಇರುತ್ತೋ ಹಲವಾರು ಪ್ರತಿಭೆಗಳಿದ್ದಾವೆ. ಆ ಪ್ರತಿಭೆಗಳ ಇರುವ ಜಾಗಕ್ಕೆ ಹೋಗಿ ಅವುಗಳನ್ನು ಹೆಕ್ಕಿ ಜಗತ್ತಿಗೆ ಅವ್ರನ್ನ ಪರಿಚಯಿಸಿ ಕೊಡ್ತಕ್ಕಂಥ ಕೆಲಸವೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಹಲವಾರು ಪ್ರತಿಭೆಗಳೆಲ್ಲ ಇರ್ತವೆ. ಇರುವ ಪ್ರತಿಭೆಯನ್ನು ಅವರ ನೆಲೆಗೆ ಹೋಗಿ ಜಗತ್ತಿಗೆ ತೋರಿಸಿಕೊಡುವ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದರೆ ಅದರ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ನಮ್ಮ ವೈಷ್ಣವ್ ಡೆಫಿನೇಷನ್ ವಿಚ್ ಇಸ್ ಗಿವನ್ ಫಾರ್ ಯೋಗ. ಇಫ್ ಅದರ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಗಿವ್ ಅಸ್ ಟು ಡೂ ಯೋಗ, ಅಪಾರ್ಟ್ ಫ್ರಮ್ ಮೇಕಿಂಗ್ ಅವರ್ ಲೈಫ್ ಕ್ವೈಟ್ ಲೈವ್ಲಿ ಇನ್ ದಿಸ್ ವರ್ಲ್ಡ್, ಇಟ್ ಈಸ್ ಗೋಯಿಂಗ್ ಟು ಮೇಕ್ ಕ್ವೈಟ್ ಸಬ್ಲೈಮ್ ಆಲ್ಸೋ. ಏನಾಗಂದರೆ ನಮ್ಮನ್ನು ನಾವು ಕಂಡುಕೊಳ್ಳಿಕ್ಕೆ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಸೂತ್ರ, ಒಂದು ಡೊಮೇನ್ ಇದೆ ಅಂತಂದರೆ ಅದು ಯಾವುದು? ಯೋಗ. ಅದಕ್ಕೆ ಅವ್ರು ಹೇಳಿದರು, ದ ಸ್ಮಾಲ್ ಯೋಗ, ಮಕ್ಕಳಷ್ಟೇ ಅಲ್ಲ ಹಿರಿಯರು ಹೇಳ್ಬೋದು. ಮಗು ಸಿಂಚನ ಮಾಡಿದಂಥ ಈ ಕ್ರಿಯೆಯ ಯೋಗದ ಹೆಸರು ಏನೇ ಇದ್ರು ಅದಕ್ಕೊಂದು ಡೆಫಿನೇಷನ್ ಅಂತಲೂ ಇದೆ. ಯೋಗ ಚಿತ್ತ ವೃತ್ತಿ ನಿರೋಧ. ಸೊ ಇದು ಡೆಫಿನೇಷನ್ನು ನಮ್ಮ ಹಿರಿಯರು ಯೋಗಕ್ಕೆ ಕೊಟ್ಟಂತಹದ್ದು. Madhurappa Temple Committee, they are honoring us Pujya Swamiji and Dr. Mantarola and ಇವತ್ತು ಸಿಂಚನ 3 ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಈಗಾಗಲೇ ಅವಳು 7 ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ಇವತ್ತು 3 ವಿಶ್ವ ದಾಖಲೆ. ಅದರಲ್ಲಿ ಖಂಡಪೀಠಾಸನ ಮತ್ತು ಅದೇ ಸ್ಥಿತಿಯಲ್ಲಿ 1 ನಿಮಿಷ ಇರುವುದು, ಅದಕ್ಕಿಂತ ಹೆಚ್ಚು ಮಾಡಿದ್ದಾಳೆ ಇವತ್ತು. ಮತ್ತು ಡಿಂಬಾಸನದಲ್ಲಿ ಸುತ್ತುವುದು, ಅದು ಇವತ್ತು 15 ನಿಮಿಷ 1 ನಿಮಿಷ 15 ಸೆಕೆಂಡ್ ನಾನು ಕೊಟ್ಟಿರೋದು. ಅವರು ಇವತ್ತು ಈ ದಾಖಲೆಯನ್ನು ಅವಳು ಇನ್ನೂ ಹೆಚ್ಚು ಮಾಡುವ ಮೂಲಕ ಈ ದಾಖಲೆಯನ್ನು ಮಾಡಿದ್ದಾಳೆ. ಇನ್ನೊಂದು ಧನುರಾಸನ ರೊಟೇಷನ್, ಅದು 20 ಸೆಕೆಂಡ್ಗಳ ಕಾಲ ಅವಳು ಮಾಡಿ ಇವತ್ತು ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. 1 ನಿಮಿಷ 20 ಸೆಕೆಂಡ್ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೆಟ್ ಆಗಿದೆ. ಅಲ್ಲಿ ಏಷ್ಯಾ ಹೆಡ್ ಮನೀಶ್ ವೈಷ್ಣವಿ ತೀರ್ಪುಗಾರರಾಗಿ ಇವತ್ತು ಉಪಸ್ಥಿತಿಯಲ್ಲಿದ್ದರು. ಅವರ ಉಪಸ್ಥಿತಿಯಲ್ಲಿ ಈ ದಾಖಲೆಯನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ. ಸಂತೋಷವಾಗಿದೆ, ಏಕೆಂದರೆ ನಾನು ಈಗಾಗಲೇ 7 ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ. ಇವತ್ತು ನಾನು 3 ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ. ಅದನ್ನು ಸೇರಿಸಿದರೆ 10 ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ. ಸಾಧನೆಯನ್ನು ಎಲ್ಲರೂ ಮಾಡಬಹುದು, ಆದರೆ ನಿರಂತರ ಅಭ್ಯಾಸ, ಪರಿಶ್ರಮ, ದೇವರ ಆಶೀರ್ವಾದದಿಂದ ಮಾತ್ರ ಹೇಳುತ್ತೇನೆ. ಧನ್ಯವಾದಗಳು. ನಾನು BGS ವಿದ್ಯಾಸಂಸ್ಥೆಯಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಸವಿತಾ BG. ಇಂದು ನಮ್ಮ ವಿದ್ಯಾರ್ಥಿನಿ ಸಿಂಚನಾ BK ಇವರು
ಯೋಗಾಸನದಲ್ಲಿ 3 ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಶಾಲೆಯ ಹೆಸರನ್ನು ವಿಶ್ವವ್ಯಾಪಿಯಾಗಿ ಪಸರಿಸಿದ್ದಾಳೆ. ಅವಳು ಶಾಲೆಯಲ್ಲಿ ನಾಟ್ ಓನ್ಲಿ ಇನ್ ಯೋಗ, ಈವನ್ ಇನ್ ದ ಸ್ಟಡೀಸ್ ಆಲ್ಸೋ ಶಿ ಇಸ್ ಅ ವೆರಿ ಸ್ಮಾರ್ಟ್ ಸ್ಟೂಡೆಂಟ್ ಆ್ಯಂಡ್ ಶಿ ಇಸ್ ಅನ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್. ನಮ್ಮ ಶಾಲೆಯ ಹೆಮ್ಮೆ ನಮ್ಮ ಸಿಂಚನಾ ಬಿಕೆ, ನಮ್ಮ ವಿದ್ಯಾರ್ಥಿನಿ. ನಿನ್ನ ಭವಿಷ್ಯ ಉಜ್ವಲವಾಗಲಿ, ಹೀಗೆ ಮುಂದೆ ಉನ್ನತ ಸಾಧನೆಗಳನ್ನು ನೀನು ಮುಂದುವರಿಸು. ಉಜ್ವಲ ಭವಿಷ್ಯಕ್ಕಾಗಿ ಕಂಗ್ರ್ಯಾಚುಲೇಷನ್ ಸಿಂಚನಾ. ಕ್ಲಾಸಲ್ಲಿ ಹೇಗಿರ್ತಾರೆ? ಕ್ಲಾಸು ತುಂಬ ಆ್ಯಕ್ಟಿವ್ ಸ್ಟೂಡೆಂಟ್, ಹಾಗೆ ಓದಿನಲ್ಲೂ ಕೂಡ ತುಂಬ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದ್ತಾ ಇದ್ದಾಳೆ. ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಕೂಡ ಪಠ್ಯೇತರ ಚಟುವಟಿಕೆಗಳೂ ಕೂಡ ಅವಳನ್ನು ತೊಡಗಿಸಿಕೊಂಡಿದ್ದಾಳೆ. ಆಲ್ ದ ಬೆಸ್ಟ್ ಸಿಂಚನಾ. ಥ್ಯಾಂಕ್ ಯು. ಎಲ್ಲರೂ 3 ಆಲ್ ದ ಬೆಸ್ಟ್ ಸಿಂಚನಾ. ಓಕೆ. Namaskara, this is Dr. Manish Vishnoi. I am Asia Head Golden Book of World Records. Golden Book of World Records is a US-based company which recognizes the records which are very unique, happening for the first time, or something very extraordinary. Today, BK Sinchana, a just 11-year, 9-month-old girl, has created 3 world records. At Madikeri, in her school, BGS Public School, she has performed 3 world records which have been recognized by the Golden Book of World Records. In the presence of Swamiji, Nirmalanand Swamiji and Someshwarananda Swamiji, she has performed 3 world records. One is the longest performance of Kandapidasana. She has performed it for 1 minute and 44 seconds. Another world record was the most number of rotations performed in the position of Dhanurasana, and she has done it 20 times. And there was a record of most rotation performed in the position of Dimbasana, and she did it for 10 times. So these were very, very difficult asana. Basically, to perform this asana on a single position is very difficult, but moving your body by 360 degree and 10 to 20 times, it's very, very difficult, but Sinchana has done it. Golden Book of World Records has recognized, and the provisional certificate has been provided in presence of all dignitaries. How long it will take, sir, to distribute certificate? The team will be checking because we have taken the video. So once we will reach it, within 2-3 days, 2-3 working days, the screening would be done and the final certificate would be issued.